ಬಾಂಗ್ಲಾ ವಲಸಿಗರು ನೆಲೆಸಿದ್ದಂತಹ ಶೆಡ್ಗಳಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅಕ್ರಮವಾಗಿ ನೆಲೆಸಿದ್ದಂತಹ ಬಾಂಗ್ಲಾ ವಲಸಿಗರ ಶೆಡ್ ಈಗ ಬೆಂಕಿಗಾಹುತಿಯಾಗಿದೆ. ಬೆಂಗಳೂರಿನ ಬೇಗೂರಿನಲ್ಲಿ ಆಗಿರೋ ಅಂತ ಘಟನೆ ಇದು. ಬೇಗೂರಿನ ಎಳೇನಹಳ್ಳಿಯಲ್ಲಿ ಆಗಿರೋ ಅಂತ ಘಟನೆ ಇದು. ಬಾಂಗ್ಲಾದೇಶದವರು ನೆಲೆಸಿದಂತಹ ಶೆಡ್ಗೆ ಈಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅಲ್ಲಿದ್ದಂಥ ಸಿಲಿಂಡರ್ಗಳು ಅಕ್ರಮವಾಗಿ ನೆಲೆಸಿದ್ರು ಅವರು, ಅಲ್ಲಿ ಶೆಡ್ಗಳೆಲ್ಲ ಬೆಂಕಿಗೆ ಆಹುತಿ ಆಗಿಬಿಟ್ಟಿದೆ. ಬೆಂಗಳೂರಿನ ಬೇಗೂರಿನ ಎಲೇನಹಳ್ಳಿಯಲ್ಲಿ ಆಗಿರೋ ಅಂಥ ಘಟನೆ. 5 ಎಕರೆ ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ರು, ಅದೆಲ್ಲ ಈಗ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸ್ಥಳಕ್ಕೆ ಬೇಗೂರು ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. 5 ಎಕರೆ ಜಾಗದಲ್ಲಿ ನಿರ್ಮಿಸಿಕೊಂಡಿದ್ದಂಥ ಶೆಡ್ಗಳು ಈಗ ಬೆಂಕಿಗಾಹುತಿಯಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಬೆಳಗಿನ ಜಾವ 3:30 ಗಂಟೆಗೆ ನಮ್ಮ ಕಂಟ್ರೋಲ್ ರೂಮಿಂದ ಕಾಲ್ ಬಂದಿದೆ, BBMP ಡಂಪಿಂಗ್ ಯಾರ್ಡಲ್ಲಿ ಫೈಲ್ ಆಗಿದೆ ಅಂತ. ಇಮಿಡಿಯೇಟಾಗಿ ನಾವು ಅನ್ನಪುರ ಅಗ್ನಿಶಾಮಕ ಠಾಣೆಯಿಂದ ಗಾಡಿನ ತರಿಸ್ಕೊಂಡು ಇಮಿಡಿಯೇಟಾಗಿ ಬೆಂಕಿನ ಹತ್ತೋದಕ್ಕೆ ಡಂಪಿಂಗ್ ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ನೆಲ್ಲ ಎಲ್ಲ ತಂದು ಅಲ್ಲಿ ಸ್ಟೋರ್ ಮಾಡಿ ಯಾರು ಸರ್ ಅಂದರೆ ಅಕ್ರಮ ಬಾಂಗ್ಲಾ ವಲಸಿಗರಿರ್ತಾರೆ, ನಮಗೆ ಅದ್ರ ಬಗ್ಗೆ ತಿಳಿದು ಬಂದಿರಲ್ಲ. ತನಿಖೆಯಿಂದ ಗೊತ್ತಾಗುತ್ತೆ, ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ. ಈ ಬೆಂಕಿ ಹೊತ್ಕೊಳ್ಳೋಕೆ ನಿರ್ದಿಷ್ಟ ಕಾರಣ ಏನಾದರೂ ತಿಳಿದು? ನಿರ್ದಿಷ್ಟ ಕಾರಣ ಈಗೆಲ್ಲ ನಾವು ಬೆಂಕಿ ನಂದಿಸಿದ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ಮೇಲೆ ಏನಂತ ಒಂದು ಮಾಹಿತಿ ಸಿಗುತ್ತೆ. ಅಲ್ಲ, ಮೇಲ್ನೋಟಕ್ಕೆ ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ರೀತಿ ಆಗಿದೆ ಅಂತ ಹೇಳಿ ಕಾಣ್ತದೆ. ಯಾಕಂದ್ರೆ ಅಲ್ಲೆಲ್ಲ ಸಿಲಿಂಡರ್ಗಳೆಲ್ಲ ಬಿದ್ದಿದ್ದಾವೆ, ಸಿಲಿಂಡರ್ಗಳು ಎಲ್ಲ ಇಂಟ್ಯಾಕ್ಟ್ ಆಗಿದ್ದಾವೆ. ಎಲ್ಲ ಖಾಲಿ ಸಿಲಿಂಡರ್ ಏನು ಅದೆಲ್ಲ ನೋಡಿ ನಾವೆಲ್ಲ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ಮೇಲೆ ಮಾಹಿತಿ ಗೊತ್ತಾಗುತ್ತೆ. ಇಲ್ಲ ಸರ್, ಯಾವ ಗಾಯಗಳು ಕಾರಣ ಯಾವುದೂ ಆಗ್ಬಂದಿಲ್ಲ. ಇಮಿಡಿಯೇಟಾಗಿ ಅಲ್ಲಿ ಇರೋದನ್ನೆಲ್ಲ ಶೆಡ್ಡಲ್ಲಿ ಇರೋದನ್ನೆಲ್ಲ ನಮ್ಮ ಸಿಬ್ಬಂದಿಗಳೆಲ್ಲ ಆಚೆ ಕಳಿಸಿದ್ದಾರೆ ಅಂತ ಯಾವ ಅನಾಹುತ ಆಗಿಲ್ಲ. ಹುಳಿಮಾವು, ಆಮೇಲೆ ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಅಣ್ಣಾಪುರದಿಂದ 4 ಅಗ್ನಿಶಾಮಕ ವಾಹನಗಳು. ಎಷ್ಟು ಜನ ಸ್ಟಾಫ್? 20 ಜನ ಸ್ಟಾಫ್. ಈಗ ಬೆಂಕಿ ಏನು ನಂದು ಹತೋಟಿಗೆ ಬಂದಿದೆ, ಸಂಪೂರ್ಣ ಕಂಟ್ರೋಲಲ್ಲಿ ಬಂದಿದೆ. ಇದು ಬೆಂಗಳೂರಿನ ಬೇಗೂರಿನ ಎಲೇನಹಳ್ಳಿಯಲ್ಲಿ ಆಗಿರುವಂಥ ಘಟನೆ. ಬಾಂಗ್ಲಾದವರು ವಲಸಿಗರು ನೆಲೆಸಿದಂಥ ಶೆಡ್ಗಳಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈಗ ಅಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 5 ಎಕರೆ ಜಾಗದಲ್ಲಿ ಇದ್ದಂಥ ಶೆಡ್ಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋ ಅಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. 5 ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿದ್ದಂಥ ಶೆಡ್ಗಳು, ಅಲ್ಲಿ ಇದ್ದಂಥ ಸಿಲಿಂಡರ್ ಸ್ಫೋಟಗೊಂಡಂಥ ಕಾರಣ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆ ಊರಿದ್ದಂಥ ಜಾಗ ಬೇಗೂರಿನ ಎಲೇನಹಳ್ಳಿಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಎಳೆನಳ್ಳಿ ಬೇಗೂರು ಇರ್ಬೋದಾಗಿರೋದು. ಕೆಲ ದಿನಗಳ ಹಿಂದಷ್ಟೇ ಬಾಂಗ್ಲಾ ನಿವಾಸಿಗಳನ್ನ ಖಾಲಿ ಮಾಡಿಸಲಾಗಿತ್ತು. ಮತ್ತೆ ರಾತ್ರೋರಾತ್ರಿ ಬಂದು ಅವರು ಬಾಂಗ್ಲಾ ವಲಸಿಗರು ಇಲ್ಲೇ ಸೇರ್ಕೊಂಡಿದ್ರು. ಈಗ ಬೆಳಗಿನ ಜಾವ 3:15 ಆಗಿರುವಂತ ಘಟನೆ ಇದು ಅಂತ ಹೇಳ್ತಾ ಇದ್ದಾರೆ. ಅಗ್ನಿ ಅವಘಡ ಅಂತ. ಬೇಗೂರಿನ ಎಲೇನಹಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಂತ ಒಂದು ಶೆಡ್ಗಳೇನಿತ್ತು ಅದು ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ದಟ್ಟವಾದಂತಹ ಹೊಗೆ ಅಕ್ಕಪಕ್ಕ ಎಲ್ಲ ಕೂಡ ಆವರಿಸ್ಕೊಂಡಿದೆ. ಅಗ್ನಿ ಅವಘಡ ಸಂಭವಿಸಿದೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದರೆ ಶೆಡ್ಗಳು ಮಾತ್ರ ಬೆಂಕಿಗಾಹುತಿಯಾಗಿದೆ. ಬೇಗೂರಿನ ಎಳೇನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು.